ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಯಾಸ ಪದ್ಮಾಸನಸ್ಥಾನ್ ವಿಪುಲಕಟಿತಟೇ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾಭಿಸ್ತನಭರನಮಿತ ಶುಭ್ರವಸ್ತೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ಗಜೇಂದ್ರೈಃ ಮಣಿಗಣಖಚಿತೈ ಸ್ಥಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತಾ ಮಮೋಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ಶ್ರೀ ಮಹಾಲಕ್ಷ್ಮೀ ನಮಃ. ಆತ್ಮೀಯರೇ, ಇಂದು 17ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಶುಕ್ರವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿಗತಿಗಳೇನು, ಮೇಷಾದಿ 12 ರಾಶಿಗಳ ಫಲಾಫಲಗಳ ಬಗ್ಗೆ ಚಿಂತನೆ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಾಗಿರತಕ್ಕಂಥದ್ದು. ವಾರ ಶುಕ್ರವಾರ. ಈ ದಿವಸ ನಕ್ಷತ್ರ ಮಖಾ ನಕ್ಷತ್ರ ಇದೆ. ಈ ದಿವಸದ ಯೋಗ ವ್ಯತಿಪಾತ ನಾಮ ಯೋಗ, ಗರಜಾಕರಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ದಕ್ಷಿಣಾಯಣ ಪುಣ್ಯಕಾಲ ಮಧ್ಯಾಹ್ನ 2 ಗಂಟೆಯವರೆಗೆ, ಜೊತೆಯಲ್ಲಿ ಆಷಾಢ ಮಾಸದ ಮೊದಲನೆಯ ಲಕ್ಷ್ಮೀ ಪೂಜೆ. ಇದು ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ ನೋಡಿ. ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಅಂಗಾರಕನಿದ್ದಾನೆ. ಮಿಥುನ ರಾಶಿಯಲ್ಲಿ ಬುಧ. ಕರ್ಕಾಟಕ ರಾಶಿಯಲ್ಲಿ ರವಿ, ಗುರು. ಲಗ್ನವೂ ಸಹಿತವಾಗಿ ಕರ್ಕಾಟಕ ಲಗ್ನವಾಗಿದೆ ಈ ಸಂದರ್ಭದಲ್ಲಿ. ಸಿಂಹರಾಶಿಯಲ್ಲಿ ಚಂದ್ರನು ಮಘಾ ನಕ್ಷತ್ರದಲ್ಲಿದ್ದಾನೆ. ಶುಕ್ರನ ಜೊತೆಯಲ್ಲಿದ್ದಾನೆ. ಕೇತು ಮತ್ತು ಇವತ್ತಿನ ದಿವಸ ಮಾಂದಿಯುತಿಯಾಗಿರತಕ್ಕಂಥದ್ದು. ಕನ್ಯಾ ಶೂನ್ಯ. ತುಲಾ, ವೃಶ್ಚಿಕ, ಧನು, ಮಕರ ಈ ಎಲ್ಲ ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇಂದಿನ ಗ್ರಹ ಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಗತಿ ಏನಿದೆ, ಅರ್ಥಾತ್ ನಮ್ಮ ಚಾರಗತಿ, ಗ್ರಹಚಾರ ಗತಿ ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಧನಸ್ಥಾನದಲ್ಲಿದ್ದಾನೆ. ದ್ವಿತೀಯದಲ್ಲಿ ಕುಟುಂಬ ಸ್ಥಾನ. ಕುಟುಂಬದಲ್ಲಿ ಇವತ್ತಿನ ದಿವಸ ಗಲಾಟೆ, ಮನಸ್ತಾಪಗಳು, ಯಾವುದಾದ್ರೂ ವಿಷಯದಲ್ಲಿ ಜಗಳ ಎತ್ಕೊಂಡು ಮಾತನ್ನು ಬಿಟ್ಟುಕೊಳ್ಳುವಂತಹ ಒಂದು ಸನ್ನಿವೇಶ ಬರ್ತದೆ. ವಾಕ್ ಕಠೋರವಾಗಿರ್ತದೆ. ಅದು ವಾಕ್ಸ್ಥಾನದಲ್ಲಿ ಕುಜ ಇದ್ದದರಿಂದ ಬಾಯಿಯಿಂದ ಬರುವಂತಹ ಮಾತುಗಳಲ್ಲಿ ಕಠೋರತೆ ಇರ್ತದೆ. ಬೆಂಕಿ ಸುರಿತಾ ಇರ್ತದೆ ಅಂತೆ, ಅಷ್ಟು ಕಠೋರವಾಗಿರ್ತದೆ ಹೇಳುವಂತಹದ್ದು. ಲಾಭಸ್ಥಾನದಲ್ಲಿ ರಾಹು ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಲಾಭ, ಪೂರ್ಣ ಲಾಭ ಅಲ್ಲ. ಹಾಗಂತ ಸಾಡೆ ಸಾತಿಯಿಂದ ಬಳಲಿ ಬೆಂಡಾಗಿ ಬಿಟ್ಟಿದ್ದೀರಿ. ಸಾಕಷ್ಟು ಸಾಲ ಸೋಲ ಇತ್ಯಾದಿಗಳು ಆಗಿಬಿಟ್ಟಿದೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು, ಅಗ್ನಿ ಪ್ರಾರ್ಥನೆ, ಜೊತೆಯಲ್ಲಿ ಶನೇಶ್ವರನ ಪೂಜೆ ಪುನಸ್ಕಾರಗಳು ಹಾಗೂ ನಾಗದೇವರ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ ಇದೆ. ದೋಷ ನಿವಾರಣೆಗೆ ಮಾಡಿಕೊಳ್ಳಿ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕು ನಿಮಗಾಗಿ, ಸುಬ್ರಹ್ಮಣ್ಯ ದೇವರ ಕೃಪಾಕಟಾಕ್ಷ ಸದಾ ನಿಮಗೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಚತುರ್ಥದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ. ಸ್ತ್ರೀ ಶತ್ರುಗಳೇ ಜಾಸ್ತಿಯಾಗಿ ಹುಟ್ಟಿಕೊಳ್ಳುವ ಸಾಧ್ಯತೆ ಇರತಕ್ಕಂತಹದ್ದು. ಈಗ ಹುಟ್ಟಿದವರಲ್ಲ, ಶತ್ರುತ್ವ ಹೀಗೆ ಹುಟ್ಟಿಕೊಳ್ಳುತ್ತದೆ. ಅರ್ಥಾತ್ ಸ್ತ್ರೀಯರೇ ನಿಮಗೆ ಶತ್ರುಗಳು. 4ನೇ ಮನೆಯಲ್ಲಿ ಅಂದ್ರೆ ಬಂಧು ಸ್ಥಾನ. ಬಂಧುಗಳಲ್ಲಿ ಸ್ತ್ರೀಯರು ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅವರಿಂದ ಕೇಳಬಾರದ ಶಬ್ದಗಳನ್ನೆಲ್ಲ ಕೇಳಬೇಕಾದಂತಹ ಸಂದರ್ಭ ಇವತ್ತಿನ ದಿವಸ. ಮಾನಸಿಕವಾಗಿ ಹಿಂಸೆ, ತೊಳಲಾಟ, ಮನಸ್ಸು ಬೇಗುದಿಗೆ ಒಳಗಾಗ್ತದೆ. ಎಲ್ಲರೂ ಒಂದು ಕಡೆಯಲ್ಲಿ ಸುಮ್ಮನೆ ಕೂತು ಬಿಡ್ತೀರಿ. ಯೋಚಿಸಿ ಹಣ್ಣಾಗಿ ಹೋಗ್ತೀರಿ. ಸರಿಯಾದ ಉತ್ತರ ಸಿಗೋದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಏನು ಅಂದರೆ ಕುಜ ನಿಮ್ಮ ರಾಶಿಯಲ್ಲಿದ್ದದ್ದು. 4ನೇ ಮನೆಯಲ್ಲಿ ಮಾಂದೆ ಇದ್ದದ್ದು. 4ಕ್ಕೆ ಕುಜನ ದೃಷ್ಟಿ ಇದೆ ಆರೋಗ್ಯ ಸ್ಥಾನಕ್ಕೆ. ಆರೋಗ್ಯದಲ್ಲೂ ಏರುಪೇರು. ದೋಷ ನಿವಾರಣೆಗೆ ನೀವು ಇವತ್ತಿನ ದಿವಸ ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರೇ ದ್ವಾರಾವತೆ ಚೈವ ಸಪ್ತೈತಾಹ ಮೋಕ್ಷದಾಯಕಾಹ. ಮೋಕ್ಷದಾಯಕವಾಗಿರ್ತಕ್ಕಂತಹ ಈ 7 ಕ್ಷೇತ್ರಗಳನ್ನು ಜ್ಞಾಪಕ ಮಾಡ್ಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸಿ, ಸ್ತ್ರೀ ದೇವತಾ ದರ್ಶನವನ್ನು ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. 6 ನಿಮ್ಮ ಸಂಖ್ಯೆ, ಬಿಳೆ ಬಣ್ಣ, ಇವೆಲ್ಲ ನಿಮಗೆ ಅನುಕೂಲ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಭದ್ರಯೋಗದಲ್ಲಿದ್ದಾನೆ. ಒಬ್ಬನೇ ಇದ್ದಾನೆ. ನಿಮಗೆ ಏನೇನು ಆಲೋಚನೆ ಮಾಡಿರ್ತೀರೋ ಅದನ್ನು ಕೊಡ್ತಾನೆ. ನಿಮಗೆ ಬೇಕಾಗಿರುವುದು ಭೂಮಿ, ವಾಸ್ತವ್ಯಕ್ಕೊಂದು ಮನೆ, ಪ್ರಯಾಣಿಸುವುದಕ್ಕೆ ಒಂದು ವಾಹನ, ಬ್ಯಾಂಕ್ ಬ್ಯಾಲೆನ್ಸ್ ಇತ್ಯಾದಿಗಳು ನಿಮಗೆ ಅತ್ಯಂತ ಪ್ರಮುಖವಾಗಿರತಕ್ಕಂಥದ್ದು. ಊಟೋಪಚಾರಗಳಂತೂ ಅನುಕೂಲವೇ. ಕಾರಣ ಯಾಕೆಂದರೆ ಧನಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಅಥವಾ ಭೋಜನ ಸ್ಥಾನದಲ್ಲಿ ಗುರು ಇದ್ದಾನೆ. ಆದ್ದರಿಂದ ಅದಕ್ಕೆಲ್ಲ ಏನೂ ತೊಂದರೆ ಆಗೋದಿಲ್ಲ. ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಫಲ ಇದೆ.
ಶನಿ ಮಹಾತ್ಮನು ಕರ್ಮಸ್ಥಾನದಲ್ಲಿದ್ದರಿಂದ ಕೆಲವರಿಗೆ ಉದ್ಯೋಗಕ್ಕೆ ಆತಂಕ ಮೂಡುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಪರಿಹಾರಕ್ಕೆ ಗಂಧರ್ವನ ಪ್ರಾರ್ಥನೆ ಜೊತೆಯಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ, ಮಹಾವಿಷ್ಣುವಿನ ಉಪಾಸನೆಯನ್ನು ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಆಗಿ ಬರ್ತದೆ. ಪೂರ್ವಾಗ್ನೇಯ ದಿಕ್ಕುಗಳು ನಿಮಗೆ ಯಶಸ್ಸನ್ನು ಕೊಡ್ತದೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಅಂತಹ ಚಂದ್ರನು ದ್ವಿತೀಯದಲ್ಲಿದ್ದಾನೆ, ಧನಸ್ಥಾನದಲ್ಲಿ. ನಿಮ್ಮ ರಾಶಿಯವರಿಗೆ ಧನಾಧಿಪತಿ ಬಂದಿದ್ದಾನೆ ಇವತ್ತು ಅಂದಾಗ ಇಂದಿನಿಂದ ನಿಮಗೆ ಧನ ಸಮೃದ್ಧಿಯಾಗುವಂಥ ಒಂದು ಸದವಕಾಶ. ಗುರು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಕೆಲಸ ಕಾರ್ಯಗಳು ಸಾಕಷ್ಟು ಮಾಡಬೇಕಾಗಿದೆ. ಅದಕ್ಕೆ ಗುರುವಿನ ಒಲಮೆ ಬೇಕು, ಗುರುವಿನ ಕೃಪಾ ಕಟಾಕ್ಷ ಬೇಕು. ಹಾಗಿದ್ದಾಗ ಸಾಧ್ಯ ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ. ನೋಡಿ, ನಿಮ್ಮ ರಾಶಿಯಿಂದ ಬಾಧಾ ಸ್ಥಾನದಲ್ಲಿ ಕುಜ ಇದ್ದದ್ರಿಂದ ಬಾಧೆ ಉಂಟಾಗುವಂತಹ ಸಾಧ್ಯತೆ. ಯಾವ ರೀತಿಯಲ್ಲಿ ಬಾಧೆ? ತಲೆಯಲ್ಲಿ ಬಾಧೆ ಆಗ್ಬೋದು, ಅಥವಾ ನಿಮ್ಮ ಗುಪ್ತಾಂಗದಲ್ಲಿ ಬಾಧೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಕೆಲವರಿಗೆ ಮಾನಸಿಕವಾಗಿ ಅಲ್ಲೋಲ ಕಲ್ಲೋಲವಾಗುವಂತಹ ಸಾಧ್ಯತೆಗಳು. ರಂಧ್ರ ರಾಹುವಿನ ದೋಷ, 8ನೇ ಮನೆಯಲ್ಲಿ ರಾಹು ನಿಂತುಕೊಂಡಿದ್ದಾರೆ. ಇದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ. 2 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂತಹ ದೇವತಾ ದರ್ಶನವನ್ನು ಮಾಡಿ ಜೊತೆಯಲ್ಲಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ, ವ್ಯಯಾಧಿಪತಿ ನಿಮ್ಮ ರಾಶಿಗೆ ಬಂದಿದ್ದಾನೆ. ಅಂದರೆ ವಿಪರೀತ ಖರ್ಚು, ವಿಪರೀತ ನಷ್ಟ, ಕೈಯಲ್ಲಿ ಕಾಸಿಲ್ಲ, ದುಡಿಯುವುದಕ್ಕೆ ಆಗುವುದಿಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ತದೆ. ಕೆಲವರಿಗಂತೂ ಬಂಧನ ಯೋಗವೂ ಹೌದು. ಸುಖದಲ್ಲೇ ಕೂತು ಬಿಡ್ತೀನಿ, ಮನೆಯಲ್ಲೇ ಒಬ್ಬರೇ ಕುಳಿತುಕೊಳ್ಳುವಂಥ ಒಂದು ಸನ್ನಿವೇಶ. ಯಾರ ಜೊತೆಯಲ್ಲೂ ಮಾತಿಲ್ಲ, ಕಥೆ ಇಲ್ಲ. ಅಷ್ಟಮ ಶನಿ ಕಾಟ. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮಾನ್ ಚಾಲಿಸ. ತ್ರಿಕಾಲದಲ್ಲೂ ಹನುಮಾನ್ ಚಾಲಿಸವನ್ನು ಓದಬೇಕು. ಪ್ರಾತಃ ಕಾಲದಲ್ಲಿ, ಮಧ್ಯಾಹ್ನ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಈ 3 ಕಾಲದಲ್ಲೂ ನೀವು ಹನುಮಾನ್ ಚಾಲಿಸವನ್ನು ಓದುವುದರಿಂದ ನಿಮಗೆ ಅಷ್ಟಮ ಶನಿಯ ದೋಷ ನಿವಾರಣೆಯಾಗ್ತದೆ. ಬಂಧನಾದಿ ಭಯ ಇರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ. ಪರಿಹಾರವನ್ನು ಕಂಡುಕೊಳ್ಳಿ. ದಕ್ಷಿಣ ದಿಕ್ಕಿನಲ್ಲಿ ನಿಮಗೆ ವ್ಯವಹಾರ ಇಟ್ಟುಕೊಳ್ಳಿ. 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ, ಶಿವಾಲಯಕ್ಕೆ ಹೋಗಿ ಬರುವುದರಿಂದ, ಕೆಂಪು ಬಣ್ಣದ ಬಟ್ಟೆಯನ್ನು ಅಥವಾ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ. ವ್ಯವಹಾರ ಸ್ಥಾನದಲ್ಲಿ ಶನಿ ಇದ್ದಾನೆ ಅಂದರೆ ವ್ಯವಹಾರಗಳು ಆಗೋದಿಲ್ಲ. ನೀವು ಉದ್ಯೋಗ ಬೇಡ, ವ್ಯವಹಾರವೇ ಆದೀತು ಹೇಳುವಂತಹ ದೃಷ್ಟಿಯಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಬಿಸ್ನೆಸ್ಸು ಕೈಗೆ ಹತ್ತಾ ಇಲ್ಲ. ಕೆಲವರಂತೂ ಬಿಸ್ನೆಸ್ ಬಿಟ್ಬಿಟ್ಟು ಮತ್ತೆ ಉದ್ಯೋಗಕ್ಕೆ ಹೋಗಬೇಕು ಅನ್ನುವಂತಹ ಹವಣಿಕೆ. ನೋಡಿ, ನಿಮ್ಮ ರಾಶಿಯಿಂದ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಕುಜ. ಆ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ನಿಮಗೆ ವ್ಯಯಕ್ಕಿದೆ, ತೃತೀಯಕ್ಕಿದೆ, ಚತುರ್ಥಕ್ಕಿದೆ. ಹೀಗಿರುವಾಗ ತೃತೀಯರಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ತುಂಬ ವ್ಯಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಮತ್ತು ಮಾಡುವಂತಹ ಕೆಲಸ ಕಾರ್ಯದಲ್ಲೂ ಸಹಿತವಾಗಿ ಹಿಂದೆ ಬೀಳುವಂತಹ ಸಾಧ್ಯತೆ. ಪರಿಹಾರ ಸುಬ್ರಹ್ಮಣ್ಯನ ಆರಾಧನೆ ಜೊತೆಯಲ್ಲಿ ಶನೇಶ್ವರನ ಸೇವೆ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ಪರಿಹಾರ ಮಾಡಿಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣದ ವಸ್ತ್ರಗಳು, ಮಹಾಗಣಪತಿಗೆ ಗರಿಕೆಯ ಸಮರ್ಪಣೆ ಜೊತೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಬಾಧಾಸ್ಥಾನದಲ್ಲಿದ್ದಾನೆ. ಬಾಧೆ ಇದೆ. ಯಾರಿಗೆ? ಸ್ತ್ರೀಯರಿಗೆ ಬಾಧೆ ಉಂಟಾಗುವಂತಹ ಲಕ್ಷಣ. ನಿಮ್ಮ ರಾಶಿಯಾಧಿಪತಿ ಶುಕ್ರ, ಸ್ತ್ರೀ ಗ್ರಹ, ಅವನೇ ಬಾಧೆಯಲ್ಲಿದ್ದಾನೆ. ಚಂದ್ರನೊಟ್ಟಿಗಿದ್ದಾನೆ, ಕೇತು ಮಾಂದ್ಯರ ಒಟ್ಟಿಗಿದ್ದಾನೆ. ಹೀಗಾಗಿ ಹೊಟ್ಟೆ ಸಮಸ್ಯೆಗಳು, ಉದರ ಬೇನೆ, ಕುಕ್ಷಿ ರೋಗ ಅಂತ ಹೇಳಲ್ಪಡ್ತದೆ. ಅದರಿಂದ ನಿಮಗೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಉಂಡರೂ ಕಷ್ಟ, ಉಣದಿದ್ದರೂ ಕಷ್ಟ. ಒಟ್ಟಾರೆ ಇವತ್ತಿನ ದಿವಸ ಸ್ವಲ್ಪ ಕಷ್ಟದ ದಿವಸವಾಗಿರ್ತಕ್ಕಂಥದ್ದಿದೆ ತುಲಾರಾಶಿಯವರಿಗೆ. ತುಲಾರಾಶಿಯವರಿಗೆ ವ್ಯವಹಾರ ಚೆನ್ನಾಗಿ ನಡೀತದೆ. ಆರೋಗ್ಯ ಸರಿ ಇಲ್ಲದೆ ಹೋದರೆ ಏನು ಪ್ರಯೋಜನ ಹೇಳಿ ಅಲ್ವೇ? ಮೊದಲು ಬೇಕಾಗಿರ್ತಕ್ಕಂಥದ್ದು ಆರೋಗ್ಯವನ್ನು ಸರಿ ಮಾಡ್ಕೊಳ್ಳಿ. ಪರಿಹಾರಕ್ಕೆ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ. 6 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ. ಪರಿಹಾರವನ್ನು ಕಂಡುಕೊಂಡಲ್ಲಿ ಶುಭವಾಗ್ತದೆ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ಅಂಗಾರಕನು ನಿಂತು ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ. ನಿಮ್ಮ ಅಣ್ಣ ತಮ್ಮಂದರು, ಅಕ್ಕೆ ತಂಗಿಯರಿಂದಲೇ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆಗಳು. ನೋಡಿ, ಧನಸ್ಥಾನವನ್ನು ನಿಮ್ಮ ರಾಶಿಗೆ ಗುರುವಿನ ದೃಷ್ಟಿ ಇದೆ, ಧನಾಧಿಪತಿಯ ದೃಷ್ಟಿ ಇದೆ, ಹಣಕಾಸುಗಳು ಬರ್ತಾ ಇರ್ತದೆ. ಧನಸ್ಥಾನವನ್ನು ಶನಿ ಮಹಾತ್ಮನು ನೋಡ್ತಾ ಇದ್ದರಿಂದ ಬಂದ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ, ನಷ್ಟವಾಗಿ ಹೋಗ್ತದೆ, ಕೊಟ್ಟು ಹೋಗ್ತದೆ, ಸಾಲ ತೀರಿಸಿ ಹೋಗ್ತದೆ, ಹೊಸ ವಸ್ತುವನ್ನು ಖರೀದಿ ಮಾಡಿ ಹೋಗ್ತದೆ, ಪ್ರಯಾಣಕ್ಕಾಗಿ ಉಪಯೋಗಿಸ್ಕೊಳ್ತೀನಿ.
ಹಲವಾರು ಸಮಸ್ಯೆಗಳಿಂದ ಕೈ ಖಾಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಮೇಲೆ ಬರಲಿಕ್ಕೆ ಏನು ಮಾಡಬೇಕು, ಅನುಕೂಲ ಆಗಲಿಕ್ಕೆ ಸುಬ್ರಹ್ಮಣ್ಯ ದೇವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಕುಕ್ಕೆಗೆ ಅಥವಾ ಘಾಟಿಗೆ ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದುಕೊಂಡಾಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸ್ಕೊಳ್ಳಿ. ಕೆಂಪು ಬಣ್ಣ ನಿಮಗೆ ಆಗಿ ಬರ್ತದೆ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಅನುಕೂಲಕ್ಕಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಂತಹ ಬುಧ ಸಪ್ತಮದಲ್ಲೇ ಇದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಬುದ್ಧಿಜೀವಿಗಳ ದೃಷ್ಟಿ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ನಿಮ್ಮ ಮೇಲೆ. ಬುದ್ಧಿಜೀವಿಗಳ ಸಂಪರ್ಕದಲ್ಲಿ ನೀವಿರಬೇಕಂತಹ ಸಂದರ್ಭ ಬರ್ತದೆ. ಅಥವಾ ಇಂದಿನ ದಿವಸ ಒಳ್ಳೆಯ ಬುದ್ಧಿಜೀವಿಗಳ ದರ್ಶನವನ್ನು ಮಾಡ್ಕೊಳ್ತೀರಿ, ಭೇಟಿ ಮಾಡ್ತೀರಿ, ಆಗುಹೋಗುಗಳ ಬಗ್ಗೆ ಚರ್ಚೆ ಮಾಡ್ತೀರಿ, ಮುಂದಿನ ಪ್ರಗತಿ ಹೇಗೆ ಹೇಳುವಂಥ ಅದನ್ನು ತಿಳಿದುಕೊಳ್ತೀರಿ. ಇದೆಲ್ಲ ನಡೆಯುವಂತಹದ್ದಿದೆ ಇವತ್ತಿನ ದಿವಸ ಧನುರಾಶಿಯವರಿಗೆ. ನೋಡಿ, ಧನುರಾಶಿಯವರಿಗೆ ಧನಾಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗಾಬರಿ ಪಡಬೇಕಂತಹ ಸಂದರ್ಭ. ಕಣ್ಣಿಗೆ ಕಂಡರೂ ಕೈಗೆ ಸಿಗದ ಪರಿಸ್ಥಿತಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಾಗಿಯೇ ಗಾಬರಿ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರ ಕುಶಲರು ನೀವು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಅಪೇಕ್ಷೆ. ಕೆಲವು ವಸ್ತುಗಳನ್ನು ಖರೀದಿಸ್ತೀರಿ, ಆತನ ಮೂಲಕವಾಗಿ ಅಭಿವೃದ್ಧಿ ಕಂಡುಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗುವಂತಹ ಲಕ್ಷಣ ಇರತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಹಳದಿ ಬಣ್ಣ, ಉತ್ತರ ದಿಕ್ಕು, ರಾಯರ ಸೇವೆ, ಲಕ್ಷ್ಮೀ ಸೇವೆ ಇತ್ಯಾದಿ ಇವೆಲ್ಲವೂ ನಿಮಗೆ ಅನುಕೂಲವನ್ನು ಮಾಡಿಕೊಡುವಂತಹದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಧನುರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಗುರುವಿನ ಯುತಿ, ದಾಂಪತ್ಯದಲ್ಲಿ ಸಂತಾನ ಪ್ರಾಪ್ತಿಗೆ ತೊಂದರೆ ಉಂಟಾಗುವಂತಹ ಲಕ್ಷಣ ಇರತಕ್ಕಂತಹದ್ದು 7ರ ರವಿಯಿಂದ. ನೋಡಿ, 7ನೇ ಮನೆಯಲ್ಲಿರ್ತಕ್ಕಂತಹ ಗುರು ಸಹಜವಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇರುವುದರಿಂದ ದೈವಾನುಕೂಲ ಚೆನ್ನಾಗಿದೆ, ಅಭಿವೃದ್ಧಿ ಆಗುವಂತಹ ಲಕ್ಷಣ ಇದೆ, ಸಜ್ಜನರ ಸಹವಾಸವಾಗುವಂತಹ ಲಕ್ಷಣ, ಅದಕ್ಕಿಂತಲೂ ನೀವು ಕೈ ಇಟ್ಟ ಕೆಲಸ ಸುಲಭವಾಗುವಂತಹ ಲಕ್ಷಣ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಕಪ್ಪು ಬಿಳಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಲಕ್ಷಣ. ಜೊತೆಯಲ್ಲಿ ಮೃತ್ಯುಂಜಯನ ಆರಾಧನೆ ಮಾಡಿಕೊಳ್ಳುವುದರಿಂದ ಮಕರ ರಾಶಿಯವರಿಗೆ ಶುಭ ಇದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಶುಕ್ರನಿದ್ದಾನೆ. ಶಶಿಭಾರ್ಗವ ಯೋಗ, ಒಳ್ಳೆಯ ಯೋಗ, ಸ್ತ್ರೀಯರಿಗೆ ಸೌಭಾಗ್ಯವನ್ನು ಕೊಡುವಂತಹ ಯೋಗ. ಆದರೆ ಶತ್ರುವಿನ ಮನೆಯಲ್ಲಿದ್ದಂತಹ ಶುಕ್ರ ಆದ್ದರಿಂದ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಕಾಣುವಂತಹ ಸಾಧ್ಯತೆ. ಇಂದು ವ್ಯಾಪಾರವೇ ಇಲ್ಲವಾದೀತು. ಕಾರಣ ಕೇತು ಮತ್ತು ಮಾಂದ್ಯರ ಯುತಿ ಸಪ್ತಮದಲ್ಲಿ. ಗುರುವಿನ ಬಲ ಇಲ್ಲ, ಶನಿಯ ಪ್ರಭಾವ ಜಾಸ್ತಿ ಆಗಿದೆ, ಆಲಸ್ಯ ಜಾಸ್ತಿ ಆಗ್ತದೆ, ಅಕಾಲಿಕವಾಗಿ ಸಾಕಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಶನಿದೇವರ ಪೂಜೆಯನ್ನು ಮಾಡಿ, ಅಥವಾ ವಿಷ್ಣು ಸಾಲಿಗ್ರಾಮದ ಪೂಜೆಯನ್ನು ಮಾಡಿಕೊಳ್ಳಿ, ಅಥವಾ ಸಾಲಿಗ್ರಾಮದ ತೀರ್ಥವನ್ನು ತಗೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಉತ್ತರ ದಿಕ್ಕು ನಿಮಗೆ ಶ್ರೇಯಸ್ಸು. ಮೃತ್ಯುಂಜಯನ ಉಪಾಸನೆ ನಿಮಗೆ ಹಿತಕರವಾಗಿರತಕ್ಕಂಥದ್ದು. 8 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕಪ್ಪು ಬಿಳಿ ಹಸಿರು ಇವೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ ಕುಂಭರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಪಂಚಮದಲ್ಲಿ ಗುರುವಿನ ಪೂರ್ಣ ದೃಷ್ಟಿ ಇದೆ. ಆದ್ದರಿಂದ ಮೀನರಾಶಿಯವರಿಗೆ ಅತ್ಯಂತ ಶುಭದಾಯಕವಾದಂತಹ ಸಂದರ್ಭ. 7.5 ಇದೆ. ಕಷ್ಟವನ್ನು ಅನುಭವಿಸ್ತಾ ಇದ್ದೀರಿ, ತುಂಬ ಜನ ಕಷ್ಟದಲ್ಲೇ ಇದ್ದೀರಿ, ತುಂಬ ಜನರಿಗೆ ಉದ್ಯೋಗ ಹೋಗಿದೆ, ಕೆಲವರಿಗೆ ಉದ್ಯೋಗ ಸಿಗ್ತಾ ಇದೆ, ಅಥವಾ ಉದ್ಯೋಗಕ್ಕಾಗಿ ಪರದಾಟ, ಮನೆಯಲ್ಲಿ ಹಿಂಸೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆಗಳು ಸಾಕಷ್ಟು. ಆದರೆ ಪಂಚಮದಲ್ಲಿರ್ತಕ್ಕಂತಹ ಪೂರ್ಣ ಗುರುವಿನ ದೃಷ್ಟಿ ಇದ್ದದ್ದರಿಂದ ಎಷ್ಟೋ ಕಷ್ಟಗಳು ದೂರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರಗಳು ಕುದುರ್ತದೆ, ಹಣಕಾಸುಗಳು ಕೈಯಲ್ಲಿ ಓಡಾಡ್ತದೆ, ಮಾನಸಿಕವಾಗಿ ನೆಮ್ಮದಿಯನ್ನು ಪಡೆಯುವಂತಹ ಒಂದು ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ವಿಶೇಷವಾಗಿ ಮೀನೇ ಚಿಂತಾಚ ದೈವಿಕೆ ಹೇಳುವ ಪ್ರಕಾರವಾಗಿ ದೇವರ ಬಲವನ್ನು ನೀವು ಪಡೆಯಬೇಕಾಗಿರ್ತಕ್ಕಂಥದ್ದು. ದೇವರ ಒಲುಮೆ ಇದೆ ಅಂತಾದರೆ, ದೈವ ಬಲ ಇದೆ ಅಂತ ಆದರೆ ಯಾವ ಬಲವನ್ನು ಬೇಕಾದರೂ ಮಣಿಸ್ಬೋದು. ದೈವ ಬಲವನ್ನು ಪಡ್ಕೊಳ್ಳಿ, ಶುಭವಾಗ್ತದೆ. ಮೀನರಾಶಿಯವರು 3 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಳದಿ ಕೇಸರಿ ಬಣ್ಣಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕು ಈಶಾನ್ಯ ದಿಕ್ಕು ನಿಮಗೆ ವ್ಯವಹಾರಕ್ಕೆ ಒಳ್ಳೆಯದಾಗುವಂತಹ ಯೋಗ ಲಕ್ಷಣಗಳು. ಮಾನಸಿಕವಾದಂತಹ ಒತ್ತಡಗಳನ್ನೆಲ್ಲ ದೂರ ಮಾಡಿಕೊಳ್ಳುವಂತಹ ಒಂದು ಸಂದರ್ಭ. ಪರಿಹಾರವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು.
ಮೀನರಾಶಿಯವರು ವಿಶೇಷವಾಗಿ ರಾಯರ ಸೇವೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಇಂದು ದಕ್ಷಿಣಾಯಣ ಪುಣ್ಯದ ಕಾಲ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮನೆ ದೇವರ ಪೂಜೆ, ಕುಲದೇವರ ಪೂಜೆ, ಇಷ್ಟದೇವತಾ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರ. ಜೊತೆಯಲ್ಲಿ ಆಡಿ ಶುಕ್ರವಾರವಾದ್ದರಿಂದ ಶುಕ್ರವಾರ ಲಕ್ಷ್ಮೀ ವೃತಾಚರಣೆಯನ್ನು ಮಾಡಿಕೊಳ್ಳಿ. ಆ ಲಕ್ಷ್ಮೀ ದೇವಿಯ ಒಲುಮೆ ಸದಾ ನಿಮಗಿರಲಿ. ಲಕ್ಷ್ಮೀ ದೇವಿಯ ಕೃಪಾಕಟಾಕ್ಷದಿಂದ ಬಂದಿರುವಂತಹ ಆಪತ್ತುಗಳೆಲ್ಲ ದೂರವಾಗಲಿ. ಶುಭವಸ್ತು. ವೀಕ್ಷಕರೇ, ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಕೆಳಗೆ ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ.